ಶ್ರೀ ಗುರುಭ್ಯೋ ನಮಃ ಪರಮಗುರುಭ್ಯೋ ನಮಃ ಶ್ರೀಮದಾನಂದತೀರ್ಥ ಭಗವತ್ಪಾದಾಚಾರ್ಯ ಗುರುಭ್ಯೋ ನಮಃ ಹರಿ ಓಂ. ನಾರಾಯಣಂ ಸುರಗುರುಂ ಜಗದೇಕನಾಥಂ ಭಕ್ತಪ್ರಿಯಂ ಸಕಲಲೋಕನಮಸ್ಕೃತಂ ಚ ತ್ರೈಗುಣ್ಯವರ್ಜಿತಮಜಂ ವಿಭುಮದ್ಯಮೀಶಂ ವಂದೇ ಭವಘ್ನಂ ಅಮರಾಸುರಸಿದ್ಧವಂದ್ಯಂ. ನಾರಾಯಣಾಯ ಪರಿಪೂರ್ಣಗುಣರ್ಣವಾಯ ವಿಶ್ವೋದಯಸ್ಥಿತಿಲಯೋನ್ನಿಯತಿಪ್ರದಾಯ ಜ್ಞಾನಪ್ರದಾಯ ವಿಬುಧಾಸುರಸೌಖ್ಯದುಃಖಸತ್ಕಾರಣಾಯ ವಿತತಾಯ ನಮೋ ನಮಸ್ತೆ. ಸರ್ವಮಂಗಲಮಂಗಲ್ಯೆ ಶಿವೆ ಸರ್ವಾರ್ಥಸಾಧಿಕೆ ಶರಣ್ಯೆ ತ್ರ್ಯಂಬಕೆ ಗೌರಿ ನಾರಾಯಣಿ ನಮೋಸ್ತುತೆ. ಧರ್ಮ ವಿಜ್ಞಾನ ವೈರಾಗ್ಯ ಪರಮೈಶ್ವರ್ಯಶಾಲಿನಃ ಆನಂದತೀರ್ಥ ಭಗವತ್ಪದಾನ್ ವಂದೇ ನಿರಂತರಂ. ನಮೋಸ್ತು ತಾತ್ವಿಕಾ ದೇವಾಃ ವಿಷ್ಣು ಭಕ್ತಿಪರಾಯಣಾಃ ಧರ್ಮ ಮಾರ್ಗೇ ಪ್ರೇರಯಂತು ಭವಂತಃ ಸರ್ವ ಏವ ಹಿ. ಆನಂದತೀರ್ಥೋಪದಿಷ್ಟೋ ನಿಧಿರ್ನಾರಾಯಣಾಹ್ವಯಃ ಪ್ರದರ್ಶಿತೋ ಯೇನ ಸಮ್ಯಕ್ ಜಯತೀರ್ಥಂ ತಮಾಶ್ರಯೇ. ನೌಮಿನ್ಯಾಯ ಸುಧಾಧಿಕೃಜ್ಜಯ ಮುನಿಂ ಶ್ರೀಪಾದರಾಟ್ಸನ್ಮಣಿಂ ವ್ಯಾಸಾರ್ಯಾನ್ ವಿವಿಧಾಗಮಾಬ್ಧಿವಿಹರಾನ್ ಶ್ರೀವಾದಿರಾಜಾನಪಿ. ವಂದೇಹಂ ಸವರಾನ್ ರಘುತ್ತಮ ಗುರುನ್ ವೈದಗ್ಧ್ಯವಾರಾಂ ನಿಧೀನ್ ಶ್ರೀ ಸತ್ಯವ್ರತ ರಾಘವೇಂದ್ರ ಮುನಿಪಾನ್ ಸದ್ಬೋಧ ಸಧ್ಯಾನಪಾನ್. ಮೂಕೋಪಿ ಯತ್ಪ್ರಸಾದೇನ ಮುಕುಂದ ಶಯನಾಯತೆ ರಾಜರಾಜಾಯತೆ ರಿಕ್ತೋ ರಾಘವೇಂದ್ರಂ ತಮಾಶ್ರಯೇ. ವಿದ್ಯಾಪೀಠ ವಿಧಾತಾರಂ ವಿದ್ಯಾವಾರಿಧಿ ಚಂದಿರಂ ವಿದ್ಯಾರ್ಥಿವತ್ಸಲಂ ವಂದೇ ಮಹಾಮಹಿಮ ಸದ್ಗುರುಂ. ಆಪಾದಮೌಲಿಪರ್ಯಂತಂ ಗುರುಣಾಮಾಕೃತಿಂ ಸ್ಮರೇತ್ತೇನ ವಿಘ್ನಾಃ ಪ್ರಣಶ್ಯಂತಿ ಸಿದ್ಧ್ಯಂತಿ ಚ ಮನೋರಥಾಃ. ಶ್ರೀ ಗುರುಭ್ಯೋ ನಮಃ. ಶ್ರೀ ಗುರುಭ್ಯೋ ಶ್ರೀ ಗುರುಭ್ಯೋ ನಮೋ ನಮಃ ಹರಿ ಓಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ನಾರಾಯಣಂ ನಮಸ್ಕೃತ್ಯ ನರಂಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಂ ಉದೀರಯೇತ್. ಮಹತ್ವಾದ್ ಭಾರವತ್ವಾಚ್ಚ ಮಹಾಭಾರತಮುಚ್ಯತೆ ನಿರುಕ್ತಮಸ್ಯ ಯೋ ವೇದ ಸರ್ವಪಾಪೈಃ ಪ್ರಮುಚ್ಯತೆ. ಕೃಷ್ಣದ್ವೈಪಾಯನಂ ವ್ಯಾಸಂ ವಿದ್ಧಿ ನಾರಾಯಣಂ ಪ್ರಭುಂ. ಕೋಹ್ಯನ್ಯಃ ಪುಂಡರೀಕಾಕ್ಷಾನ್ ಮಹಾಭಾರತ ಕೃದ್ಭವೇತ್. ವೇದೇ ರಾಮಾಯಣೇ ಚೈವ ಪುರಾಣೇ ಭಾರತೆ ತಥಾ ಆದಾವಂತೆ ಚ ಮಧ್ಯೆ ಚ ವಿಷ್ಣುಃ ಸರ್ವತ್ರ ಗೀಯತೆ. ನಮೋ ಭಗವತೆ ತಸ್ಮೈ ವ್ಯಾಸಾಯ ಅಮಿತ ತೇಜಸೇ ಯಸ್ಯ ಪ್ರಸಾದಾದ್ ವಕ್ಷ್ಯಾಮಿ ನಾರಾಯಣ ಕಥಾಮಿಮಾಂ. ಸ್ವಸ್ತ್ಯಸ್ತು ಅಶೇಷ ಸನ್ಮಂಗಲಾನಿ ಭವಂತು. ಶ್ರೀಮನ್ ಮಹಾಭಾರತದಲ್ಲಿ ಉದ್ಯೋಗ ಪರ್ವ. ಆ ಉದ್ಯೋಗ ಪರ್ವದಲ್ಲಿ ಸಂಜಯನಿಗೆ ಶ್ರೀಕೃಷ್ಣ ಪರಮಾತ್ಮ ಸ್ಪಷ್ಟವಾಗಿ ತಿಳಿಸ್ತಾನೆ, ಪಾಂಡವರು ಧೃತರಾಷ್ಟ್ರನ ಸೇವೆ ಮಾಡುವುದಕ್ಕೆ ಸದಾ ಸಿದ್ಧರಿದ್ದಾರೆ. ಧೃತರಾಷ್ಟ್ರ ತನ್ನ ಅರ್ಧ ರಾಜ್ಯವನ್ನು ಪಾಂಡವರಿಗೆ ದೊರಕಬೇಕಾದ ಅರ್ಧ ರಾಜ್ಯವನ್ನು ಪಾಂಡವರಿಗೆ ಒಪ್ಪಿಸಲಿ, ಅವನು ಸುಖವಾಗಿರಲಿ, ನಾವು ಸುಖವಾಗಿರ್ತೇವೆ. ಅವನು ರಾಜ್ಯವನ್ನು ಕೊಡುವುದಿಲ್ಲ ಅಂತಾದರೆ ನಮ್ಮ ಸುಖಕ್ಕೆ ನಾವೇನು ಬೇಕೋ ಅದನ್ನು ನಾವು ನೋಡಿಕೊಳ್ತೇವೆ ಅಂತ. ಇಷ್ಟು ನಮ್ಮ ಸುಖಕ್ಕಾಗಿ, ನಮ್ಮ ಸುಖವನ್ನು ನಾವು ಪಡೆಯುವುದಕ್ಕಾಗಿ ನಮ್ಮ ಭೀಮ, ಅರ್ಜುನ, ಧರ್ಮರಾಜ, ನಕುಲ, ಸಹದೇವರು ಬಲಾಢ್ಯರಾಗಿದ್ದಾರೆ, ಬಲಿಷ್ಠರಾಗಿದ್ದಾರೆ. ನೀನು ರಾಜ್ಯ ಕೊಟ್ಟರೆ ಇಬ್ಬರು ಸುಖವಾಗಿರುತ್ತೇವೆ, ನೀನು ರಾಜ್ಯ ಕೊಡುವುದಿಲ್ಲ ಅಂತಾದರೆ ನಮ್ಮ ಸುಖವನ್ನು ನೋಡಿಕೊಳ್ಳುವುದಕ್ಕೆ ನಾವು ಬಲಿಷ್ಠರಾಗಿದ್ದೇವೆ. ಇಷ್ಟು ಸಂದೇಶವನ್ನು ಕೊಟ್ಟ. ಸಂಜಯ ಉವಾಚ ಆಮಂತ್ರಯೇ ತ್ವಾಂ ನರದೇವ ದೇವ. ಇನ್ನು ಮೇಲೆ ಸಂಜಯನಿಗೆ ಮಾತನಾಡಲಿಕ್ಕೆ ಮತ್ತೇನಿರಲಿಲ್ಲ, ಕ್ಲಿಯರ್ ಕಟ್ಟಾಗಿ ಮಾತನಾಡಿಬಿಟ್ರು. ಅಂದರೆ ಕೃಷ್ಣನ ಮಾತು ಧರ್ಮರಾಜ ಮೀರುವುದಿಲ್ಲ ಅಂತ ಹೇಳಿದ. ಧರ್ಮರಾಜನಿಗೆ ಏನು ಹೇಳಬೇಕಾಗಿತ್ತು ಸ್ಪಷ್ಟವಾಗಿ ಹೇಳಿಬಿಟ್ಟ, ಮುಗಿದತ್ತಿನ ಬೇರೆ ಆಪ್ಷನ್ನೇ ಇರಲಿಲ್ಲ.
ಆಗ ಸಂಜಯ ನಮಸ್ಕಾರ ಮಾಡಿದ, ನಾನು ಹೊರಡುತ್ತೇನೆ, ನೀವು ಅವಶ್ಯವಾಗಿ ಹಸ್ತಿನಾವತಿಗೆ ಬರಬೇಕು ಅಂತ ಆಮಂತ್ರಣವನ್ನು ಕೊಟ್ಟು ಹೊರಡುವುದಕ್ಕೆ ಸಿದ್ಧನಾದಾಗ ಧರ್ಮರಾಜ ಮಾತನಾಡ್ತಾನೆ. ಅನುಜ್ಞಾತ ಸಂಜಯ ಸ್ವಸ್ತಿ ಗಚ್ಚ ನನ ಸ್ಮರಸ್ಯ ಪ್ರಿಯಂ ಜಾತು ವಿದ್ವನ್ ವಿದ್ಮಶ್ಚ ತ್ವಾಂ ತೇ ಚ ವಯಂ ಚ ಸರ್ವೇ ಶುದ್ಧಾತ್ಮಾನಂ ಮಧ್ಯಗತಂ ಸಭಾಸ್ಥಂ. ನೋಡು ಸಂಜಯ, ಅವಶ್ಯವಾಗಿ ನೀನು ದೂತನಾಗಿ ಬಂದಿದ್ದೀಯಾ, ಗೌರವದಿಂದ ನಿಮಗೆ ಅನುಮತಿಯನ್ನು ಕೊಡ್ತೇವೆ. ಸ್ವಸ್ತಿಗಚ್ಚ, ನಿನ್ನ ಪ್ರಯಾಣ ಮಂಗಳಕರವಾಗಲಿ, ನೀನು ಸುಖವಾಗಿ ಹೋಗು. ನನ್ನ ಸ್ಮರಸ್ಯ ಪ್ರಿಯಂ ಜಾತು ವಿದ್ವನ್, ನಿನಗೆ ಅಪ್ರಿಯವಾದ ಮಾತುಗಳನ್ನು ಕಠೋರವಾಗಿ ನಾವೇನಾದರೂ ಹೇಳಿದರೆ ಅದನ್ನು ನಿನ್ನ ಸ್ಮರಣೆಗೆ ತಂದುಕೊಳ್ಳುವುದಿಲ್ಲ. ನಮಗೆ ಗೊತ್ತು, ಯಾಕೆ? ನೀನು ಮಧ್ಯಗತನಾಗಿದ್ದೀಯ. ನೀನು ಏನು ವಿಚಾರವನ್ನು ಹೇಳಿದ್ದೀಯಾ ಆ ವಿಚಾರ ಧೃತರಾಷ್ಟ್ರನದು. ನಾನು ಏನು ವಿಚಾರಗಳನ್ನು ಹೇಳಿದ್ದೇನೆ ಅದು ಧೃತರಾಷ್ಟ್ರನಿಗೆ ಮುಟ್ಟಿಸುವುದಕ್ಕಾಗಿ. ಸೊ ನಿನಗಂತೂ ಏನು ಸಮಸ್ಯೆ ಇಲ್ಲ, ನೀನು ಸುಖವಾಗಿರು. ಆಪ್ತೋ ದೂತಃ ಸಂಜಯ ಸುಪ್ರಿಯೋಸಿ, ನೀನು ನಮಗೆ ಪರಮಾಪ್ತ, ಅತ್ಯಂತ ಪ್ರಿಯತಮನಾದವನು ನೀನು. ಕಲ್ಯಾಣವಾಗಿ ಚೆಂದಾಗಿ ಮಾತನಾಡ್ತೀಯ. ಶೀಲವಾನ್, ಅತ್ಯಂತ ಯೋಗ್ಯವಾದ ನಡವಳಿಕೆ ಉಳ್ಳವನು ನೀನು. ಆದ್ದರಿಂದಾಗಿ ನ ಕ್ರುದ್ಧೇರನ್, ನನ್ನ ಮೇಲೆ ಸಿಟ್ಟು ಆಗಬೇಡ. ನ ಮರ್ಮಗ ಜಾತೋ ವಕ್ತಾಸಿ ರೂಕ್ಷಾಂ ನೋಪಶ್ರುತಿಂ ಕಟುಕಾಂ ನೋತ ಶುಷ್ಕಾಂ. ಎಂದಿಗೂ ಮರ್ಮಭೇದವಾದ ಮಾತುಗಳು ನಿನ್ನಲ್ಲಿ ನಾನು ನೋಡಲಿಲ್ಲ. ರೂಢಾದ ಮಾತುಗಳು ನಿನ್ನಲ್ಲಿ ಸಿಗಲಿಲ್ಲ. ಕಟುಕವಾದ ಮಾತಂತರೂ ಇಲ್ಲವೇ ಇಲ್ಲ. ಶುಷ್ಕವಾದ, ಅತ್ಯಂತ ವೇಟ್ಲೆಸ್ ಆದ, ಬೆಲೆ ಇಲ್ಲದ ಮಾತುಗಳನ್ನು ನೀನು ಆಡುವುದಿಲ್ಲಲ್ವಾ? ತ್ವಮೇವ ನ ಪ್ರಿಯತಮೋಸಿ ದೂತ, ನೀನೇ ನಮಗೆ ಅತ್ಯಂತ ಪ್ರಿಯತಮನಾದವನು. ಯಹ ಗಚ್ಚೇದ್ ವಿದುರೋವಾ ದ್ವಿತೀಯ, ಅತ್ಯಂತ ಪ್ರಿಯತಮನಾದವನು ವಿದುರನಾದರೆ ವಿದುರ ನಂತರ ಪ್ರಿಯತಮನಾದವನು ನೀನೇ ಅಲ್ವೇ? ಆದ್ದರಿಂದಾಗಿ ಇತೋಗತ್ವ, ಇಲ್ಲಿಂದ ಬೇಗನೆ ಹೊರಡು, ಎಲ್ಲರಿಗೂ ಕೇಳಿದೆ ಅಂತ ಹೇಳು. ಧೃತರಾಷ್ಟ್ರ, ನಮ್ಮ ಹಿರಿಯ ಕಕ್ಕ, ಭೀಷ್ಮಾಚಾರ್ಯ, ದ್ರೋಣಾಚಾರ್ಯ, ಅಶ್ವತ್ಥಾಮಾಚಾರ್ಯ, ಕೃಪಾಚಾರ್ಯರ ಗಟ್ಟಿಯಾಗಿ ಕಾಲು ಹಿಡಿದು ನಮಸ್ಕಾರ ಹೇಳು. ಧರ್ಮರಾಜನ ನಮಸ್ಕಾರವನ್ನು ನಮ್ಮ ಗುರುಗಳವರು. ಯಸ್ಮಿನ್ ಶೌರ್ಯಂ ಆನೃಶಂಸಂ ತಪಶ್ಚ ಪ್ರಜ್ಞಾಶೀಲಂ ಶ್ರುತರೂಪೇ ಧೃತಿಶ್ಚ ಪಾದೋ ಗೃಹೀತ್ವಾ ಕುರುಸತ್ತಮಸ್ಯ ಭೀಷ್ಮಸ್ಯ ಮಾಂ ತತ್ರ ನಿವೇದಯೇಥಾಃ. ಯಾರಲ್ಲಿ ಶೌರ್ಯ, ಆನೃಶಂಸ್ಯ, ತಪಸ್ಸು, ಪ್ರಜ್ಞಾ, ಶೀಲ, ವಿದ್ಯಾ, ಧೈರ್ಯ ಇವೆಲ್ಲ ಗುಣಗಳು ತುಂಬಿಕೊಂಡಿರುವ ಭೀಷ್ಮಾಚಾರ್ಯರಿದ್ದಾರಲ್ಲ, ಭೀಷ್ಮಾಚಾರ್ಯ ಎರಡೂ ಕಾಲುಗಳನ್ನು ಗಟ್ಟಿಯಾಗಿ ಹಿಡಿದು ನಮಸ್ಕಾರವನ್ನು ಮಾಡಿ ಧರ್ಮರಾಜ ನಮಸ್ಕಾರ ತಿಳಿಸಿದ್ದಾನೆ ಅಂತ ಹೇಳು. ಏನು ಜ್ಯೇಷ್ಠ ಪುತ್ರ ಧೃತರಾಷ್ಟ್ರನಿಗೆ ನಾನು ಕೇಳಿದೆ ಅಂತ ಹೇಳು. ದುರ್ಯೋಧನನಿಗೆ ಕೇಳಿದೆ ಅಂತ ಹೇಳು. ಭೂರಿಶ್ರವ, ಶಲ್ಯ, ಸೋಮದತ್ತಿ, ಸಾಲ್ವರು, ಕೇಕೆಯರು, ವೈಶ್ಯಾಪುತ್ರ ಯುಯುತ್ಸು, ಅವನಿಗೂ ನಾನು ಕೇಳಿದೆ ಅಂತ ಹೇಳು. ಧೃತರಾಷ್ಟ್ರನ ಮತ್ತೊಬ್ಬ ಮಗ, ಅವನಿಗೂ ನಾನು ಕೇಳಿದೆ ಅಂತೇಳು. ಶಕುನಿಗೆ ಹೇಳು, ವಿಶೇಷವಾಗಿ ನಾನು ಸ್ಮರಣೆಯನ್ನು ಮಾಡಿದ್ದೇನೆ ಅಂತ ಹೇಳು. ಯಪ್ಪಾಂಡವಾನೇಕ ರಥೇನ ವೀರ ಸಮುತ್ಸಹತ್ಯ ಪ್ರದೃಶ್ಯಾನ್ ವಿಜೇತುಂ ಯೋ ಮುಹ್ಯತಾಂ ಮೋಹಯಿತಾದ್ವಿತೀಯೋ ವೈಕರ್ತನಂ ಕೌಶಲಂ ತಸ್ಯ ಪೃಚ್ಛೇ. ಏಕರಥದಲ್ಲಿ ಬಂದು 5 ಪಾಂಡವರನ್ನು ಸೋಲಿಸ್ತೇನೆ ಅಂತ ಕನಸು ಕಾಣ್ತಾನೇ ಇರುವಂತಹ ಕರ್ಣನಿಗೆ ಹೇಳು, ನಾನು ಕೇಳಿದೆ ಅಂತ ಹೇಳು. ಇಷ್ಟಲ್ಲದೇನೆ ಏನು ಸಯೈವ ಭಕ್ತ ಸ ಗುರು ಸ ಭರ್ತ ಸ ವೈ ಪಿತಾ ಸ ಚ ಮಾತಾ ಸ ಹೃಚ್ಚ ಅಗಾಧ ಬುದ್ಧಿರ್ವಿದುರೋ ದೀರ್ಘದರ್ಶಿ ಸನೋ ಮಂತ್ರಿ ಕುಶಲಂ ತಸ್ಮ ಪೃಚ್ಛೇ. ಏನು ನಮ್ಮ ಪಾಲಿಗೆ ಗುರು, ಭರ್ತ, ಭರಣೆಯನ್ನು ಮಾಡುವ ರಾಜ, ತಂದೆ, ತಾಯಿ, ಸಹೃತ್, ನಮ್ಮ ಸರ್ವಸ್ವನಾಗಿರ್ತಕ್ಕಂತಹ ಅಗಾಧ ಬುದ್ಧಿಯುಳ್ಳಂತಹ ಯಾವ ವಿದುರನಿದ್ದಾನಲ್ಲ, ನಮ್ಮ ಕಕ್ಕನೇ ಆಗಬೇಕು. ಆ ವಿದುರನಿಗೂ ಹೇಳು, ನಮಸ್ಕಾರವನ್ನು ಮಾಡಿ ಹೇಳು, ಧರ್ಮರಾಜ ಕುಶಲವನ್ನು ಕೇಳಿದ್ದಾನೆ ಅಂತ ಹೇಳು ಅಂತ ಹೇಳಿ, ಅಲ್ಲಿರುವ ಬ್ರಾಹ್ಮಣರು, ಋಷಿಗಳು, ಮುನಿಗಳು, ಜ್ಞಾನಿಗಳು ಎಲ್ಲರಿಗೂ ನಾನು ಕೇಳೀನಿ ಅಂತ ಹೇಳು. ಏನು ಒಂದು ಮಾತು ಹೇಳು ಕೊನೆಗೆ, ಏನಂತ,
ನ ವಿದ್ಯತೆ ಯುಕ್ತಿರೇತಸ್ಯ ಕಾಚಿನ್ನೈವಂ ವಿಧಾಸ್ಯಾಮಿ ಯಥಾ ಪ್ರಿಯಂತೆ ದದಸ್ವ ವಾ ಶಕ್ರಪುರಿಂ ಮಮೈವ ಯುದ್ಧಸ್ವ ವಾ ಭಾರತ ಮುಖ್ಯ ವೀರ. ಇಂದ್ರಪ್ರಸ್ಥವನ್ನಾದರೂ ಕೊಡು, ಇಲ್ಲವಾದರೆ ಯುದ್ಧವಾದರೂ ಆಡುವುದಕ್ಕೆ ಸಿದ್ಧನಾದ. ಎರಡು ಬಿಟ್ಟು ಮೂರನೇ ಆಪ್ಷನ್ ಇಲ್ಲ ಅಂತನ್ನೋದನ್ನು ಸ್ಪಷ್ಟವಾಗಿ ತಿಳಿಸಿಬಿಡು ಅಂತ ಇಷ್ಟು ಹೇಳ್ತಾ ಮತ್ತೆ ಯುಧಿಷ್ಠಿರ ಮಾತನಾಡ್ತಾನೆ. ಸಾಕಷ್ಟು ಮಾತುಗಳನ್ನು ಹೇಳ್ತಾನೆ. ಅಪಾಪಾಮ್ಯದುಪೈಕ್ಷಸ್ತ್ವಂ ಕೃಷ್ಣಾಮೇತಾಂ ಸಭಾಗತಾಂ ತದ್ದುಃಖಮತಿದಿಕ್ಷಾಮಃ ಮಾ ವಧಿಷ್ಠ ಕುರುನಿತಿ. ಸಂಜಯ ಕೇಳಿಲ್ಲಿ, ಅತ್ಯಂತ ಘೋರವಾಗಿ ನಮ್ಮ ಮಡದಿಯಾದ ದ್ರೌಪದಿಗೆ ಅವಮಾನವನ್ನು ಮಾಡಿ ಆದ ಮೇಲೂ ಕೂಡ ಕೌರವರನ್ನು ಸಂಹಾರವನ್ನು ಮಾಡಬೇಡ ಅಂತ ಹೇಳ್ತಾನಲ್ಲ, ಹೇಗೆ ಹೇಳ್ತಾ ಇದ್ದಾನೆ ಅಂತ ಕೇಳು, ಸರಿಯಾಗಿ ಕೇಳು. ಅಷ್ಟೇ ಅಲ್ಲ, ಎನ್ನ ಪ್ರೌರಜಯೇ ಸೌಮ್ಯ ಅಜಿನೇ ಪ್ರತಿವಾಸಿತಾಂ ತದ್ದುಃಖಂ ಅತಿತಿಕ್ಷಾಮ ಮಾ ವಧಿಷ್ಠ ಕುರುನಿತಿ. ಯಾರ ಕುಹಕಕ್ಕೆ, ಅನ್ಯಾಯಕ್ಕೆ, ಮೋಸಕ್ಕೆ ಒಳಗಾಗಿ ವ್ರಜಿನ ಅಂದ್ರೆ ಏನಂತಾರೆ, ಕೃಷ್ಣಾಂಜನವನ್ನು ಉಟ್ಟುಕೊಂಡು ಕಾಡಿನಲ್ಲಿ 12 ವರ್ಷ ಕಳೆಯಬೇಕಾದಂಥ ದುರವಸ್ಥೆ ಬಂತಲ್ಲ, ಅಂತಹ ಕೌರವರನ್ನು ಸಂಹಾರವನ್ನು ಮಾಡಬೇಡ ಅಂತ ಹೇಳ್ತಾನಲ್ಲ, ಹೇಗದು? ಯತ್ಕುಂತೀಂ ಸಮತಿಕ್ರಮ್ಯ ಕೃಷ್ಣಾನ್ ಕೇಶೇ ಸ್ವಧರ್ಷಯತ ದುಶ್ಯಾಸನಸ್ಥೆ ಅನುಮತೆ ತಸ್ಮಾಚ್ಚಾವೆ ರೂಪೇಕ್ಷಿತಂ. ಕುಂತಿಯ ಮಾತುಗಳನ್ನು, ನಮ್ಮ ತಾಯಿಯಾದ ಕುರುವಂಶದ ಹಿರಿಯಳಾದ ಕುಂತಿಯ ಮಾತನ್ನು ಮೀರಿ ದ್ರೌಪದಿಯ ಕೂದಲನ್ನು ಹಿಡಿದು ಎಳೆದುಕೊಂಡು ಬಂದ ದುಶ್ಯಾಸನನ್ನು ಸಂಹಾರವನ್ನು ಮಾಡಬೇಡ ಅಂತ ಹೇಳ್ತಾನಲ್ಲ, ಹೇಗದು? ಅದನ್ನು ನಾವು ಸಹನೆ ಮಾಡಿದ್ದೇವೆ, ಎಷ್ಟು ದಿನ ಸಂಹಾರವನ್ನು ಮಾಡದೇನೆ. ಅಥೋಚಿತಂ ಸ್ವಕಂ ಭಾಗಂ ಲಭೇಮೈ ಪರಂ ತಪ ನಿವರ್ತಯ ಪರದ್ರವ್ಯ ಬುದ್ಧಿಂ ವೃದ್ಧಾಂ ನರರ್ಷಭ. ಇನ್ನೊಬ್ಬರ ಹಣದ ಮೇಲೆ ಇರುವ ಆಸೆ ಏನಿದೆ, ಆಸೆಯನ್ನು ಇನ್ನೊಬ್ಬರು ಬಿಟ್ಟು ಹಾಕಂತ ಹೇಳೋ ಆ ಧೃತರಾಷ್ಟ್ರನಿಗೆ. ಇಲ್ಲದೇ ಇದ್ದರೆ ಅದರ ಪರ್ಯಾಯ ಯುದ್ಧವೇ ಇದೆ. ಎರಡು ಮಾತಿಲ್ಲ. ಒಂದು ಮಾತು, ಇನ್ನು ಕೊನೆಗೆ, ಇನ್ನು ಅಲ್ಟಿಮೇಟ್ ಆಗಿ ಹೇಳ್ತಾನೆ, ಅವಿಸ್ಥಲಂ ವೃಕಸ್ಥಲಂ ಮಾಕಂದಿ ವಾರಣಾವತಂ ಅವಸಾನಂ ಭವತ್ವತ್ರ ಕಿಂಚಿದೇಕಂಚ ಪಂಚಮಂ. ಅವಿಸ್ಥಲ, ವೃಕಸ್ಥಲ, ಮಾಕಂದಿ, ವಾರಣಾವತ, ಈ 4 ಊರುಗಳನ್ನು ನಾವು ಬೇಡಿದ್ದೇವೆ. ಇವೆಲ್ಲ ಇಂದ್ರಪ್ರಸ್ಥದ ಸರೌಂಡಿನಲ್ಲಿ ಬರುವಂತಹದ್ದು. ಇನ್ನೊಂದು ಊರು ನೀನು ಕೊಟ್ಟ ಊರು, ನಿನ್ನ ಚಾಯ್ಸ್. 4 ಊರು ನಾವು ಬೇಡಿದ್ದೇವೆ, ಇನ್ನೊಂದು ಊರು ನೀ ಯಾವ್ದು ಕೊಡ್ತೀಯೋ ಕೊಡು. ಈ 5 ಊರುಗಳನ್ನಾದರೂ ನಮಗೆ ಕೊಡು ಅಂತೇಳು. ನಾವು 5 ಜನರಿದ್ದೇವಲ್ಲ, 5 ಜನ ನಾವು 5 ಊರಲ್ಲಿ ಇರ್ತೇವೆ ನಾವು. ಶಾಂತಿರ್ನೋಸ್ತು ಮಹಾಪ್ರಜ್ಞ ಜ್ಞಾತಿಭಿಸ್ಸಹ ಸಂಜಯ. ಸಂಜಯ ಇಷ್ಟು ಹೇಳು, ಆಗ ನೀನು, ನಿನ್ನ ಮಕ್ಕಳು ಎಲ್ಲರೂ ಸುಖವಾಗಿರ್ತೀರ, ಯುದ್ಧವಾಗುವುದಿಲ್ಲ, ಶಾಂತಿ ಸಮಾಧಾನ ತುಂಬಿಕೊಂಡಿರುತ್ತೆ. ಅಕ್ಷತಾನ್ ಕುರುಪಾಂಚಾಲಾನ್ ಪಶ್ಯೇಯಂ ಇತಿ ಕಾಮಯೇ. ನಮಗೆ ಸಿಗಬೇಕಾದ ರಾಜ್ಯವನ್ನು ನೀನು ನಮಗೆ ಕೊಟ್ಟವನಾಗಿ, ಪಾಂಚಾಲ ದೇಶದ ಸೈನಿಕರಾಗಲಿ, ಕುರು ದೇಶದ ಸೈನಿಕರಾಗಲಿ, ಯಾರಿಗೂ ಒಂದು ಸಣ್ಣ ಕ್ಷತಿ ಆಗದೆ ಇರುವ ಹಾಗೆ ನೋಡಿಕೊಳ್ಳುವ ಜವಾಬ್ದಾರಿ ಧೃತರಾಷ್ಟ್ರನ ಕೈಯಲ್ಲಿ ಇದೆ. ಅಲಮೇವ ಶಮಾಯಾಸ್ಮಿ ಯಥಾ ಯುದ್ಧಾಯ ಸಂಜಯ ಧರ್ಮಾರ್ಥಯೋರಲಂಚಾಹಂ ಮೃದವೇ ದಾರುಣಾಯ ಚ. ಧರ್ಮಾರ್ಥಯುಕ್ತವಾದ ಮಾತುಗಳನ್ನು ನಾನು ಹೇಳಿದ್ದೇನೆ, ಅದನ್ನು ಕೇಳು, ಅದನ್ನು ಅನುಸರಿಸುವಂತ ಧೃತರಾಷ್ಟ್ರನಿಗೆ ನೀನು ಹೇಳಿದಿ ಅಂತಾದರೆ ಆಗ ಎಲ್ಲರೂ ಶಾಂತರಾಗಿ ಇರ್ತಾಯಿವೆ ಅಂತ ಇಟ್ಟು ಧರ್ಮರಾಜ ಕೊನೆಗೆ ಅಲ್ಟಿಮೇಟ್ ಆದ ಸಂದೇಶವನ್ನು ಇಟ್ಟು ಕೊಟ್ಟು ಕಳಿಸಿದಾಗ, ಮುಂದೆ ಧರ್ಮರಾಜಸ್ಯ ವಚನಂ ಶುತ್ವಾ ಪಾರ್ಥೋ ಧನಂಜಯ. ಆಗ ಅರ್ಜುನ ಎದ್ದು ನಿಂತು ಮಾತನಾಡ್ತಾನೆ, ಭೀಷ್ಮ, ದ್ರೋಣ, ಕರ್ಣ, ಶಲ್ಯ ಇವರಿಗೆಲ್ಲರಿಗೂ ನಾನು ಕೇಳಿದ್ದೇನೆ ಅಂತ ಹೇಳು ಅಂತ ಹೇಳಿದಾಗ ಆಯಿತು ಅಂತ ಹೇಳಿ ಅಲ್ಲಿಂದ ಒಂದೇ ರಾತ್ರಿಯೊಳಗೇನೆ ಸಂಜಯ ಹೊರಟು ಬಿಡ್ತಾನೆ. ಅಂದರೆ ಹೊರಡುವುದು ಅಂತಂದರೆ ಪಾಂಚಾಲ ದೇಶದಿಂದ, ವಿರಾಟ ದೇಶದಿಂದ, ಉಪಪ್ಲವ್ಯ ನಗರದಿಂದ ಒಂದು ರಾತ್ರಿಯೊಳಗೇನೆ ಹಸ್ತಿನಾವತಿಯನ್ನು ಮುಟ್ಟುತ್ತಾನೆ. ಮುಟ್ಟಿದಾಗ ರಾತ್ರಿ ಆಗಿರುತ್ತೆ, 8-9 ಗಂಟೆ ಆಗಿರ್ತದೆ. ಹೋಗಿ ಮುಟ್ಟುತ್ತಾನೆ. ಮುಟ್ಟಿ ಅಲ್ಲಿರುವ ದ್ವಾರಪಾಲಕನಿಗೆ ಹೇಳ್ತಾನೆ, ದ್ವಾರಪಾಲಕ
ಹೋಗಿ ರಾಜ ಎಚ್ಚರಿದ್ದರೆ ರಾಜನಿಗೆ ಹೋಗಿ ಹೇಳು, ಸಂಜಯ ಪಾಂಡವರನ್ನು ಭೇಟಿ ಮಾಡಿ ಬಂದಿದ್ದಾನೆ ಅಂತ ಇಷ್ಟು ಹೇಳು ಅಂತ ಹೇಳಿದಾಗ ಆಯಿತು ಅಂತ ಹೋಗಿ ನೋಡಿದಾಗ ಧೃತರಾಷ್ಟ್ರ ಎಚ್ಚರಿರ್ತಾನೆ. ಧೃತರಾಷ್ಟ್ರನಿಗೆ ತಿಳಿಸ್ತಾನೆ, ಮಹಾರಾಜ ಸಂಜಯ ಪಾಂಡವರನ್ನು ಭೇಟಿ ಮಾಡಿ ಬಂದಿದ್ದಾನೆ, ತಮಗೆ ಭೇಟಿ ಆಗ್ತಾನೆ ಅಂತೆ ಅಂತ ಇಷ್ಟು ಹೇಳಿದಾಗ ಅವನು ಕಾಯ್ತಾ ಕೂತಿದ್ದ. ಹಾಗಾದ್ರೆ ಸಂಜಯನನ್ನು ಕರಿ ಅಂತ ಹೇಳಿದಾಗ ಸಂಜಯ ಬರ್ತಾನೆ. ಬಂದ ಧೃತರಾಷ್ಟ್ರ ವಾಚ ಆಚಕ್ಷೋ ಮಾಂ ಕುಶಲಂ ಕಲ್ಪಮಸ್ಮೈ ಪ್ರವೇಶ್ಯತಾಂ ಸ್ವಾಗತಂ ಸಂಜಯಾಯ ನಚಾಹಮೇತಸ್ಯ ಭವಾಮ್ಯಕಲ್ಪಃ ಸಮೇ ಕಸ್ಮಾತ್ ದ್ವಾರಿ ತಿಷ್ಟೇಚ್ಛ ಸಕ್ತಃ. ಬೇಗ ಕರಿ, ಯಾಕೆ ದ್ವಾರದಲ್ಲಿ ನಿಂತಿದ್ದಾನೆ? ಬಾ ಸಂಜಯ, ಬಾ ಬಾ ಬಾ. ಸ್ವಾಗತ ಮಾಡಿ ಸಂಜಯನನ್ನು ಕೂಡಿಸ್ತಾನೆ. ಸಂಜಯ ವಾಚ, ಸಂಜಯ ಪಕ್ಕದಲ್ಲಿ ಬಂದ ಹೇಳ್ತಾನೆ, ಸಂಜಯೋಹಂ ಭೂಮಿಪತೆ ನಮಸ್ತೆ ಪ್ರಾಪ್ತೋಸ್ಮಿ ಗತ್ವಾ ನರದೇವ ಪಾಂಡವಾನ್ ಅಭಿವಾದ್ಯ ತ್ವಾಂ ಪಾಂಡುಪುತ್ರೋ ಮನಸ್ವಿ ಯುಧಿಷ್ಠಿರಂ ಕುಶಲಂ ಚಾನ್ನ ಪೃಚ್ಛತ. ಮಹಾರಾಜ, ನಾನು ಸಂಜಯ, ಕಣ್ಣು ಕಾಣಿಸುವುದಿಲ್ಲಲ್ಲ, ಹೇಳಬೇಕು. ಆದ್ದರಿಂದ ಮಹಾರಾಜ, ನಾನು ಸಂಜಯ ಬಂದಿದ್ದೇನೆ. ಧರ್ಮರಾಜ ನಿನ್ನ ಕುಶಲವನ್ನು ಕೇಳಿದ್ದಾನೆ, ಕ್ಷೇಮವನ್ನು ಕೇಳಿದ್ದಾನೆ, ನಿನಗೆ ಸಾಷ್ಟಾಂಗ ನಮಸ್ಕಾರಗಳನ್ನು ತಿಳಿಸಿದ್ದಾನೆ. ಧೃತರಾಷ್ಟ್ರವಾಚ ಅಭಿನಂದ್ಯ ತ್ವಾಂ ತಾತ ವದಾಮಿ ಸಂಜಯ ಅಜಾಶತ್ರುಂಚ ಸುಖೇನ ಪಾರ್ಥಂ ಕ್ವಚಿತ್ ಸ ರಾಜ ಕುಶಲಿ ಸಪುತ್ರ ಸಹಮಾತ್ಯ ಸಾನುಜ ಕೌರವಾಣಂ. ಆಗ ಧೃತರಾಷ್ಟ್ರ ತಿರುಗಿ ಕೇಳ್ತಾನೆ, ಸಂಜಯ ಬಂದ್ಯೋ ಮಹಾರಾಯ, ಬಹಳ ಸಂತೋಷವಾಯಿತು. ಧರ್ಮರಾಜ ಹೇಗಿದ್ದಾನೆ? ಭೀಮ, ಅರ್ಜುನ, ನಕುಲ, ಸಹದೇವರು ಎಲ್ಲರೂ ಸುಖವಾಗಿದ್ದಾರೆ ತಾನೆ? ದ್ರೌಪದಿ ಹೇಗಿದ್ದಾಳೆ? ಚೆನ್ನಾಗಿದ್ದಾಳಲ್ವಾ ಅಂತ ಎಲ್ಲರ ಬಗ್ಗೆ ಯೋಗಕ್ಷೇಮವನ್ನು ಕುಶಲವನ್ನು ಕೇಳ್ತಾನೆ. ಸಂಜಯ ವಾಚ ಹೇಳ್ತಾನೆ, ಸಹ ಮಾತ್ಯ ಕುಶಲೀ ಪಾಂಡುಪುತ್ರೋ ಬುಭೂಷತೆ ಯಚ್ಚತೆ ಗ್ರೇತ್ಮನೋಭೂತ್ ನಿರ್ಣಿಕ್ತ ಧರ್ಮಾರ್ಥಕರೋ ಮನಸ್ವಿ ಬಹುಶ್ರುತೋ ದೃಷ್ಟಿಮಾನ್ ಶೀಲವಾಂಶ್ಚ. ಸಹ ಮಾತ್ಯ ಮಂತ್ರಿಗಳಿಂದ ಸಹಿತನಾಗಿ, ತಮ್ಮಂದಿರಿಂದ ಸಹಿತನಾಗಿ, ಬಂಧು ಬಾಂಧವರಿಂದ ಸಹಿತನಾಗಿ ಧರ್ಮರಾಜ ಅತ್ಯಂತ ಸುಖವಾಗಿ ಇದ್ದಾನೆ. ಧರ್ಮರಾಜನ ಮುಖದ ಮೇಲೆ ಚಿಂತೆ ಗೆರೆಗಳು ಕಾಣಿಸಲಿಲ್ಲ ನನಗೆ. ಆದರೆ ಕೇಳಿಲಿ, ಪರೋಧರ್ಮ ಪಾಂಡವ ಸ್ಯಾನುಶಂಸ್ಯಂ. ಧರ್ಮರಾಜನ ಜೊತೆಗೆ ಇಷ್ಟು ಹೊತ್ತು ಮಾತನಾಡಿದಾಗ ನನಗೆ ಒಂದು ಮನವರಿಕೆಯಾದದ್ದು ಏನು ಅಂತಂದ್ರೆ, ಆನುಶಂಸ್ಯ ದಯೆ ಮಾಡುವುದು ಅನ್ನೋದೇನಿದೆ, ಹಿಂಸೆ ಮಾಡದಿರುವುದು ಏನಿದೆ, ಶ್ರೇಷ್ಠವಾಗಿರ್ತಕ್ಕಂಥ ಧರ್ಮವನ್ನು ಧರ್ಮರಾಜ ರೂಢಿಸಿಕೊಂಡಿದ್ದಾನೆ. ಧರ್ಮಪರೋ ವಿತ್ತ ಚಯಾನ್ಮತೋಸ್ಯ. ಏನು ಧರ್ಮಕ್ಕಿಂತಲೂ ಹಣ, ರಾಜ್ಯ ಇದು ಶ್ರೇಷ್ಠ, ಇದು ಉತ್ತಮವಾದದ್ದು ಅಂತ ಧರ್ಮರಾಜ ಬಿಲ್ಕುಲ್ ನಂಬಿಲ್ಲ. ಧರ್ಮರಾಜನ ಸ್ಪಷ್ಟವಾದ ಅಜೆಂಡಾ ಏನು ಅಂತಂದ್ರೆ, ರಾಜ್ಯ, ಐಶ್ವರ್ಯ, ಸುಖ, ಸಮೃದ್ಧಿಗಿಂತಲೂ ಕೂಡ ಧರ್ಮ ಬಹಳ ಬೆಲೆ ಬಾಳುವುದು ಅಂತ ಭಾವಿಸಿ ಧರ್ಮವನ್ನು ಗಟ್ಟಿಯಾಗಿ ನಂಬಿದ್ದಾನೆ ಧರ್ಮರಾಜ. ಅಂತಹ ಧರ್ಮರಾಜನಿಗೂ ಕೂಡ ಅತ್ಯಂತ ಘೋರವಾಗಿರ್ತಕ್ಕಂಥ ಅನ್ಯಾಯ ನೀನು ಹೇಗೆ ಮಾಡಿದೆ ಹೇಳು ಧೃತರಾಷ್ಟ್ರ ರಾಜ? ನಿನ್ನ ಮಗನ ವಶನಾಗಿ ಜೂಜಾಡ್ತಾ ಇರುವ, ಜೂಜಾಟಕ್ಕೆ ಒಪ್ಪಿಗೆ ಕೊಟ್ಟು ಜೂಜಾಟದೊಳಗೆ ಎಂಜಾಯ್ ಮಾಡಿದವನು ನೀನೊಬ್ಬನೆಲ್ಲ. ಕಿಂಜಿತಂ ಏನ್ ಗೆದ್ರು ಅಂತ ಕೇಳಿದವನು ನೀನಲ್ಲವೇ? ಹೀನಪ್ರಜ್ಞ ದೌಷ್ಕುಲೇಯೋ ನೃಶಂಸು ದೀರ್ಘಂ ವೈರಿ ಕ್ಷತ್ರವಿದ್ಯಾ ಸ್ವಧೀರ ಏವಂ ಧರ್ಮಾನ್ ಆಪದ ಸಂಶಯೇಯು ಹೀನವೀರ್ಯೋ ಯಶ್ಚ ಭವೇದ್ ಅಶಿಷ್ಟ. ಒಂದು ತಿಳಿದುಕೋ, ಹೀನಪ್ರಜ್ಞ ಬುದ್ಧಿಗೇಡಿಯಾದವ, ದೌಷ್ಕುಲೇಯ ದುಷ್ಟ ವಂಶದಲ್ಲಿ ಹುಟ್ಟಿ ಬಂದವ, ನೃಶಂಸ ಹಿಂಸೆಯೇ ಮೂಲಭೂತವಾಗಿ ಪಡೆದುಕೊಂಡವ, ದೀರ್ಘಂ ವೈರಿ ದೀರ್ಘವಾದ ಶತ್ರುತ್ವವನ್ನು ಸಾಧಿಸಿಕೊಳ್ಳುವವ, ಕ್ಷತ್ರವಿದ್ಯಾ ಸ್ವಧೀರ ಕ್ಷತ್ರಿಯ ವಿದ್ಯೆಯೊಳಗೆ ಪಾರಂಗತವನ್ನು ಪಡೆಯದೇ ಇರುವ, ಮೋಸಗಳನ್ನು ಮಾಡುವುದರಲ್ಲಿ ನಿಪುಣನಾದ ವ್ಯಕ್ತಿ ಅತ್ಯಂತ ಶೀಘ್ರದೊಳಗೆ ಹಾಳಾಗ್ತಾನೆ ಎನ್ನುವುದಕ್ಕೆ ಧೃತರಾಷ್ಟ್ರ ನಿನ್ನ ಮಕ್ಕಳು ಜ್ವಲಂತವಾದ ದೃಷ್ಟಾಂತ. ಕುಲೇ ಜಾತೋ ಬಲವಾನ್ಯೋ ಯಶಸ್ವಿ, ಒಳ್ಳೆ ಕುಲದಲ್ಲಿ ಹುಟ್ಟಿದವನಾಗಿ, ಬಲಾಢ್ಯನಾದವನಾಗಿ, ಯಶಸ್ವಿಯಾದವನಾಗಿ, ಬಹುಶ್ರುತಃ ಚೆನ್ನಾಗಿ ಅಧ್ಯಯನವನ್ನು ಮಾಡಿರ್ತಕ್ಕಂತಹ ವ್ಯಕ್ತಿ
ಸುಖವಾದ ಜೀವನವನ್ನು ಮಾಡ್ತಾನೆ ಎನ್ನುವುದಕ್ಕೆ ರಾಜ್ಯ ಭ್ರಷ್ಟನಾದ ಧರ್ಮರಾಜನೇ ಸಾಕ್ಷಿ. ರಾಜ್ಯ ಪಡೆದುಕೊಂಡವನು ನೀನಾಗಿ ಚಿಂತೆಯೊಳಗಿದ್ದೀಯ, ಮಕ್ಕಳಿಂದ ಸಹಿತನಾಗಿ. ರಾಜ್ಯ ಭ್ರಷ್ಟನಾದ ಧರ್ಮರಾಜ ಸುಖವಾಗಿ ಇದ್ದಾನೆ. ಇದರ ಮೇಲೆ ವಿಚಾರವನ್ನು ಮಾಡು. ನಿಮ್ಮ ನಿಮ್ಮ ಕ್ವಾಲಿಟೀಸ್ಗಳು ಏನಿವೆ, ನಿಮ್ಮ ಗುಣಗಳನ್ನು ದುರ್ಗುಣಗಳನ್ನು ಏನು ನೀವು ಪಡೆದುಕೊಂಡಿದ್ದೀರಿ, ಅವರ ಪ್ಲಸ್ ಏನು, ನಿಮ್ಮ ಮೈನಸ್ಗಳೇನು, ಇದನ್ನು ನೀನು ಅನಲೈಸ್ ಮಾಡಿಕೋ. ಬಲಿರ್ಹಿ ರಾಜ ಪಾರಮಿಂದಮಾನ ನಾಣ್ಯತ್ ಕಾಲಾತ್ ಕಾರಣಂ ತತ್ರ ಮೇನೆ. ಬಲಿಷ್ಠನಾಗಿರ್ತಕ್ಕಂಥ ಧರ್ಮರಾಜ ಇಲ್ಲಿಯವರೆಗೂ ರಾಜ್ಯವನ್ನು ಪಡೆದಿಲ್ಲ ಅಂತಂದರೆ, ಬಲಿಷ್ಠನಾದ ಧರ್ಮರಾಜ ನಿಮ್ಮಿಂದ ಅನ್ಯಾಯಕ್ಕೆ ಒಳಗಾಗಿಯೂ ರಾಜ್ಯವನ್ನು ಪಡೆದುಕೊಂಡಿಲ್ಲ ಅಂತಂದರೆ, ನಿಮ್ಮ ಪರವಾಗಿ ಅತ್ಯಲ್ಪ ವಿಷಯದೊಳಗೆ ಕಾಲವಿದೆ, ನಿಮ್ಮ ಕಾಲವಿದೆ. ಆದ್ದರಿಂದಾಗಿ ನೀವು ಸುಖವಾಗಿ ಇದ್ದೀರಾ ಹೊರತು ಇಲ್ಲದೇ ಇದ್ರೆ ಎಂಬ ನಿಮ್ಮನ್ನು ಸೀಳಿ ಹಾಕ್ತಿದ್ದ ಭೀಮಾರ್ಜುನರು ಅಂತ ಹೇಳಿ ಚೆನ್ನಾಗಿ ಬೈತಾನೆ. ತ್ವಮೇವೇಕೋ ಜಾತು ಪುತ್ರಸ್ಯ ರಾಜನ್ ವಶಂ ಗತ್ವಾ ಸರ್ವಲೋಕೆ ನರೇಂದ್ರ ಕಾಮಾತ್ಮಾನ ಶ್ಲಾಘನೋದ್ಯೂತ ಕಾಲೇ ನಾಗಾಶ್ರಮಂ ಪಶ್ಯ ವಿಪಾಕಮಸ್ಯ. ಜಗತ್ತಿನೊಳಗೇನೆ ಮಕ್ಕಳು ಮಾಡುವ ತಪ್ಪಿಗೆ ಭಲೆ ಭೇಷ್ ಎನ್ನುವುದರೊಳಗೆ ಮೊಟ್ಟ ಮೊದಲಿಗ ನೀನೇ ಅಲ್ವಾ? ಮಕ್ಕಳ ಮೇಲಿನ ಅತಿಯಾದ ವ್ಯಾಮೋಹದಲ್ಲಿ ಮಕ್ಕಳು ಮಾಡುವ ಅನ್ಯಾಯ, ದುರಾಚಾರ, ಇವುಗಳಿಗೆ ಸಪೋರ್ಟ್ ಆಗಿ ನಿಂತ ಧಾರ್ಮಿಕ ನೀನೇ ಅಂತ ಅನಿಸ್ತಾ ಇದೆ ನನಗೆ ಅಂತ ಹೇಳಿ ಚೆನ್ನಾಗಿ ಬೈತಾನೆ ಧೃತರಾಷ್ಟ್ರನನ್ನು ರಾತ್ರಿ. ಅನಾಪ್ತಾನಾಂ ಸಂಗ್ರಹಾತ್ಮಂ ನರೇಂದ್ರ ತಥಾಪ್ತಾನಾಂ ನಿಗ್ರಹಾಚ್ಚೈವ ರಾಜನ್. ಯಾರು ಅನಾಪ್ತರಾಗಿದ್ದಾರೆ, ದುಷ್ಟರಾಗಿದ್ದಾರೆ, ಅವ್ರನ್ನೆಲ್ಲರನ್ನು ನಿನ್ನ ಹತ್ರ ಸೇರಿಸಿಕೊಂಡಿ. ಶಕುನಿ, ಕರ್ಣ ಮೊದಲಾದ ಎಲ್ಲರನ್ನು, ಅನಾಪ್ತರು, ಅಪ್ರಿಯರು, ನಿನಗೆ ಹಿತವನ್ನು ಬಯಸದವರು, ಅವ್ರನ್ನೆಲ್ಲರನ್ನು ಒಳಗೆ ಸೇರಿಸಿಕೊಂಡಿ. ನಿನ್ನ ರಾಜ್ಯವನ್ನು ಉಳಿಸುವುದಕ್ಕಾಗಿ ಹೋರಾಡಿ ಹೆಣಗಾಡಿ ನಿನ್ನ ರಾಜ್ಯವನ್ನು ದೊಡ್ಡದಾಗಿ ಮಾಡಿ ವಿಸ್ತಾರವಾಗಿ ಮಾಡಿ ನಿನ್ನ ರಾಜ್ಯವನ್ನು ಸಮೃದ್ಧವಾಗಿ ಬೆಳೆಸಿದ, ಅಂತೆಯೇ ನಿನಗೆ ಪರಮ ಆಪ್ತರಾಗಿರ್ತಕ್ಕಂಥ ಪಾಂಡವರನ್ನು ದೂರದೊಳಗೆ ಇಟ್ಟಿ. ಆಪ್ತನಾದ ವಿದುರನ ಮಾತು ಕೇಳ್ತಾ ಇಲ್ಲ, ಅನಾಪ್ತನಾದ ಕರ್ಣ ಶಕುನಿಯರ ಮಾತನ್ನು ಯಾವಾಗಲೂ ಕೇಳ್ತಾ ಇದ್ದೀಯಲ್ಲ. ಇದು ನೀನು ಮಾಡಿದ ಅತ್ಯಂತ ಘೋರವಾಗಿರ್ತಕ್ಕಂಥ ತಪ್ಪಿದೆ. ಆ ತಪ್ಪನ್ನು ನಾನು ಚೆನ್ನಾಗಿ ಖಂಡನೆಯನ್ನು ಮಾಡ್ತೇನೆ. ಅನುಜ್ಞಾತೋ ರಥಮೇವಾವಧೂತ ಶಾಂತೋ ವಿಪದ್ಯೆ ಶಯನಂ ನೃಸಿಂಹ. ಏ ರಾಜ, ಧರ್ಮರಾಜ, ತುಂಬ ವೇಗದಿಂದ ಬಂದಿದ್ದೇನೆ, ಬಹಳ ಶಾಂತವಾಗಿದೆ, ನೀನು ಅನುಮತಿ ಕೊಟ್ಟರೆ ಹೋಗಿ ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಳ್ಳ ಅಂತ ಸಂಜಯ ಕೇಳ್ತಾನೆ. ಅಲ್ಲೋ ಮಾರಾಯ, ಧರ್ಮರಾಜ ಏನು ಹೇಳಿದ ಅದನ್ನು ಹೇಳು ಅಂತ ಹೇಳ್ತಾನೆ. ಆಗ ಸಂಜಯ ಸ್ಪಷ್ಟವಾಗಿ ಹೇಳ್ತಾನೆ, ಧರ್ಮರಾಜ ಏನು ಮಾತಾಡಿದ ಎನ್ನುವುದನ್ನು ನಾಳೆಯ ದಿನದ ಸಭೆಯೊಳಗೆ ನಾನು ಎಲ್ಲರ ಮುಂದೆ ಹೇಳ್ತೇನೆ. ಇದು ಏಕಾಂತವಾಗಿ ಮಾತನಾಡುವಂಥ ವಿಷಯವಲ್ಲವಿದು, ಎಲ್ಲರ ಮುಂದೆ ನಾನು ಹೇಳ್ತೇನೆ. ಈಗ ನೀನು ಅನುಮತಿ ಕೊಟ್ಟಿ ಅಂತಾದರೆ ನಾನು ಸ್ವಲ್ಪ ವಿಶ್ರಾಂತಿಯನ್ನು ತೆಗೆದುಕೊಂಡು ಬೆಳಿಗ್ಗೆ ಸಭಾಭವನಕ್ಕೆ ಬರ್ತೇನೆ, ನಾನು ನಿನಗೆ ಉಪದೇಶವನ್ನು ಮಾಡ್ತೇನೆ. ಧರ್ಮರಾಜ ಏನೆಲ್ಲ ಹೇಳಿದ ಎಲ್ಲವನ್ನು ನಾನು ನಿನಗೆ ತಿಳಿಸ್ತೇನೆ, ಅಕ್ಷರ ಬಿಡದೆ ನಾನು ತಿಳಿಸ್ತೇನೆ ಅಂತ ಹೇಳಿದಾಗ ಧೃತರಾಷ್ಟ್ರ ಹೇಳ್ತಾನೆ, ಅನುಜ್ಞಾತೋಸ್ಯಾವಸತಂ ಪರೇಹಿ ಪ್ರಪದ್ಯಸ್ವ ಶಯನಂ ಸೂತಪುತ್ರ ಪ್ರಾತಃಶ್ರೋತಾರ ಕುರವಸ್ಸಭಾಯಂ ಅಜಾತಶತ್ರುರ್ವಚನಂ ತ್ವಯೋಕ್ತಂ. ನಾನು ನಿನಗೆ ಮಲಗಲಿಕ್ಕೆ ಅನುಮತಿಯನ್ನು ಕೊಟ್ಟಿದ್ದೇನೆ, ನಾಳೆ ಬೆಳಿಗ್ಗೆ ಕಾಯ್ತಾ ಇರ್ತೇನೆ. ಅಜಾತಶತ್ರುವಾಗಿರ್ತಕ್ಕಂಥ ಧರ್ಮರಾಜ ನನಗಾಗಿ, ನನ್ನ ರಾಜ್ಯಕ್ಕಾಗಿ ಏನು ಸಂದೇಶವನ್ನು ಕಳಿಸಿದ್ದಾನೆ ಅದನ್ನು ಕೇಳುವುದಕ್ಕಾಗಿ ನಾನು ಕಾಯ್ತಾ ಇರ್ತೇನೆ. ಅವಶ್ಯವಾಗಿ ನೀನು ಹೊರಡು ಅಂತ ಹೇಳಿ ಅನುಮತಿಯನ್ನು ಕೊಟ್ಟು ಸಂಜಯನನ್ನು ಕಳಿಸಿ ತಾನು ಮಲಗುವುದಕ್ಕಾಗಿ ವಿಶಾಲವಾದ ಪಲ್ಲಂಗ, ಆ ಪಲ್ಲಂಗದ ಮೇಲೆ ಮಲಗಿದ. ರಾತ್ರಿ 9 ಗಂಟೆಯ ಸುಮಾರು ಮಲಗಿದ ಧೃತರಾಷ್ಟ್ರ ಇಲ್ಲಿಗೆ ಸಂಜಯ ಯಾನ ಪರ್ವ ಅಂತ ಇಲ್ಲಿಗೆ ಒಂದು ಪರ್ವವನ್ನು ಮುಕ್ತಾಯ ಮಾಡ್ತಾರೆ. ಅವನು ಮಲಗಿದ ಧೃತರಾಷ್ಟ್ರ ಒದ್ದಾಡ್ತಾನೆ. ಧರ್ಮರಾಜ ಏನು ಹೇಳಿರ್ಬೋದು,
ರಾಜ್ಯ ಬೇಡ ಅಂತ ಹೇಳಿದಾನೋ, ರಾಜ್ಯ ಬೇಕು ಅಂತ ಹೇಳಿದ್ದಾನೋ, ನಮ್ಮನ್ನು ಸಂಹಾರವನ್ನು ಮಾಡ್ತಾನೋ, ಕೊಂದಾಕ್ತಾನೋ, ಏನು ಮಾಡ್ತಾನೆ ಅಂತನ್ನುವ ದೊಡ್ಡದಾದ ಟೆನ್ಷನ್ನು, ಗೊಂದಲ 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 ರಾತ್ರಿ ನಿದ್ದೆನೇ ಆಗ್ತಾ ಇದೆ. 10 ಗಂಟೆಯವರೆಗೆ ವಿಲಿ 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 ಒದ್ದಾಡಿದ ಒದ್ದಾಡಿದ ಒದ್ದಾಡಿದ, ತೆಳಗ ಮೇಲೆ ಹಾಗೆ ಹೀಗೆ ಕುಣಿದಾಡಿದ, ಜಿಗದಾಡಿದ, ಒದ್ದಾಡಿದ. ಏನು ಮಾಡಿದ್ರು ಧೃತರಾಷ್ಟ್ರನ ನಿದ್ದೆ ಆಗ್ತಾ ಇದೆ. ಆಗ ರಾತ್ರಿ 10 ಗಂಟೆಯ ಸುಮಾರಿಗೆ ಎದ್ದು ದ್ವಾರಪಾಲಕರನ್ನು ಕರೀತಾನೆ. ದ್ವಾರಪಾಲಕನನ್ನು ಕರೆದು ಹೇಳ್ತಾನೆ, ದ್ವಾಸ್ತಂ ಪ್ರಾಹ ಮಹಾಪ್ರಜ್ಞೋ ಧೃತರಾಷ್ಟ್ರೋ ಮಹೀಪತಿ ಮಿದುರಂ ದ್ರಷ್ಟುಮಿಚ್ಛಾಮಿ ತಮಿಹಾನಯಮಾಚಿರಂ. ನನಗೆ ವಿದುರನನ್ನು ಕಾಣಬೇಕಾಗಿದೆ, ಈಗಿಂದೀಗಲೇ ಹೋಗಿ ವಿದುರನನ್ನು ಕರೆದುಕೊಂಡು ಬಾ ಅಂತ ಹೇಳಿ ಆ ದ್ವಾರಪಾಲಕನನ್ನು ಕೊಟ್ಟು ಕಳಿಸ್ತಾನೆ. ವಿದುರ ಬರ್ತಾನೆ, ಅತ್ಯಂತ ಶೀಘ್ರದೊಳಗೆ ಬರ್ತಾನೆ. ರಾತ್ರಿ ಏನೆಲ್ಲ ವಿದುರ ಧೃತರಾಷ್ಟ್ರರ ಚರ್ಚೆ ಆಗತ್ತೆ. ಇದಕ್ಕೆ ಪ್ರಜಾಗರ ಪರ್ವ ಎಂಬುದಾಗಿ ಪ್ರಸಿದ್ಧಿ. ನಮ್ಮ ಆಡು ಭಾಷೆಯೊಳಗೆ ವಿದುರ ನೀತಿ ಎಂಬುದಾಗಿ ಪ್ರಸಿದ್ಧಿ. ಬಹಳ ಅದ್ಭುತವಾದ ತತ್ವಜ್ಞಾನಗಳನ್ನು, ಪ್ರಮೇಯಗಳನ್ನು, ವಿಷಯಗಳನ್ನು ವಿದುರ ಉಪದೇಶ ಮಾಡ್ತಾನೆ 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 ಅತ್ಯದ್ಭುತ ರೀತಿಯಿಂದ ಮಾಡ್ತಾನೆ. ಆ ವಿದುರ ನೀತಿಗಳನ್ನು ನಾಳೆಯಿಂದ ಕೇಳುವ ತಿಳಿಯುವ ಪ್ರಯತ್ನವನ್ನು ಮಾಡೋಣ ಎಂಬುದಾಗಿ ತಿಳಿಸ್ತಾ ಇವತ್ತಿನ 4 ಮಾತುಗಳು ಮುಕ್ತಾಯ ಮಾಡ್ತಾನೆ. ಹರಯೇ ನಮಃ. ಶ್ರೀಕೃಷ್ಣ ಅರ್ಪಣಮಸ್ತು. ಯಸ್ಸರ್ವಗುಣ ಸಂಪೂರ್ಣ ಸರ್ವದೋಷ ವಿವರ್ಜಿತ ಪ್ರಿಯತಾಂ ಪ್ರೀತಯೇವಾಲಂ ವಿಷ್ಣುರ್ಮೇ ಪರಮಸ್ಸಹೃತ ಅನೇನ ಭಾವಿ ಯತ್ ಪುಣ್ಯಂ ತದಾಪ್ನೋತು ಗುರುನ್ಮಮ. ಶ್ರೀಕೃಷ್ಣ ಅರ್ಪಣಮಸ್ತು.